ಬಂಡೀಪುರ ಎಂದ ತಕ್ಷಣ ಎಲ್ಲರಿಗೂ ನೆನಪಾಗುವುದು ಕಾಡು, ಪ್ರಾಣಿ ಮತ್ತು ನೈಸರ್ಗಿಕ ಸಂಪತ್ತು. ಇತ್ತೀಚೆಗೆ ಸುರಿದ ಮಳೆ ಹಸಿರಿನಿಂದ ಕಂಗೊಳಿಸುತ್ತಿರುವ ಕಾಡಿನಲ್ಲಿ ವನ್ಯಪ್ರಾಣಿಗಳು ನಿಶ್ಚಿಂತೆಯಿಂದ ವಿಹರಿಸುತ್ತಿವೆ. ಈ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. ಕಣ್ಣು ಹರಿಸಿದಷ್ಟು ದೂರ ಹಸಿರಿನಿಂದ ಕಂಗೊಳಿಸುತ್ತಿರುವ ಕಾಡು, ಸ್ವಚ್ಛಂದವಾಗಿ ಮೇಯುತ್ತಾ ಅಲೆಯುವ ಕಾಡು ಪ್ರಾಣಿಗಳು, ಗರಿಬಿಚ್ಚಿ ನಲಿಯುವ ನವಿಲುಗಳು. ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರ ಈಗ ಪ್ರವಾಸಿಗರ ಸ್ವರ್ಗವಾಗಿದೆ. ಜಿಲ್ಲೆಯ 52% ಭಾಗ ಅರಣ್ಯದಿಂದ ಕೂಡಿದೆ. ಇತ್ತೀಚಿನ ಉತ್ತಮ ಮಳೆಗೆ ಇಡೀ ಕಾಡು ಹಚ್ಚ ಹಸಿರಿನಿಂದ ನಳನಳಿಸುತ್ತಿದೆ. ವಸಂತಕಾಲ ಮುಗಿದರೂ ಅರಣ್ಯದ ಸೌಂದರ್ಯ ಇಮ್ಮಡಿಯಾಗಿದೆ. ಮಳೆಯಿಂದಾಗಿ ಕಾಡಿನ ಕೆರೆ ಕಟ್ಟೆಗಳು ಸಂಪೂರ್ಣ ತುಂಬಿದ್ದು ಪ್ರಾಣಿಗಳ ದಾಹ ತಣಿಸುತ್ತಿವೆ. ಪ್ರಸಿದ್ಧ ಬಂಡೀಪುರ ಮತ್ತು ಬೆಳಗಿರಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶಗಳು ದೇಶದಲ್ಲೇ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇವುಗಳ ಜೊತೆಗೆ ಮಲೆ ಮಹದೇಶ್ವರ ಹಾಗೂ ಕಾವೇರಿ ವನ್ಯಜೀವಿ ಧಾಮಗಳು ಜೀವ ವೈವಿಧ್ಯತೆಯ ತವರೂರಾಗಿದೆ. ಅಲ್ಲದೆ ಬಂಡೀಪುರದ ಮೇಲುಕಾಮನಹಳ್ಳಿ, ಬಿಆರ್ಟಿಯ ಕೆಗುಡಿ, ಪಿಜಿ ಪಾಳ್ಯ, ಗೋಪಿನಾಥಂ ಹಾಗೂ ನಾಗರಹೊಳೆಯ ಕಾಕನಕೋಟೆ ಸಫಾರಿ ಕೇಂದ್ರಗಳಿಗೆ ಪ್ರವಾಸಿಗರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಕಾಡಿನಲ್ಲಿ ಹಸಿರು ಮೇವು ಮತ್ತು ನೀರು ಯಥೇಚ್ಛವಾಗಿ ದೊರೆಯುತ್ತಿದೆ. ಹೀಗಾಗಿ ಪ್ರಾಣಿಗಳು ನಾಡಿಗೆ ಬರುವುದು ತಪ್ಪಿದೆ. ಸಫಾರಿಗೆ ಹೋಗುವ ಪ್ರವಾಸಿಗರಿಗೆ ಆನೆ, ಜಿಂಕೆ, ಕಾಡೆಮ್ಮೆ, ಚಿರತೆ, ನವಿಲು ಹಾಗೂ ಹುಲಿಗಳ ದರ್ಶನ ಭಾಗ್ಯ ಸಾಕಷ್ಟು ಲಭ್ಯವಾಗುತ್ತಿದೆ. ಹಸಿರು ಹುಲ್ಲು ಮೇಯುತ್ತಾ ನೀರು ಕುಡಿಯುತ್ತಾ ವಿಹರಿಸುವ ದೃಶ್ಯಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತಿದ್ದು, ಜೂನ್ ಮತ್ತು ಜುಲೈ ತಿಂಗಳ ವಾರಾಂತ್ಯದಲ್ಲಿ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗುತ್ತಿದೆ. ದೈನಂದಿನ ಒತ್ತಡದಿಂದ ದೂರಾಗಲು ಪ್ರಕೃತಿ ಪ್ರೇಮಿಗಳು ಈ ತಾಣಗಳತ್ತ ಮುಖ ಮಾಡುತ್ತಿದ್ದಾರೆ. ದೂರದರ್ಶನದೊಂದಿಗೆ ಬಿಆರ್ಟಿ ಹುಲಿ ಯೋಜನೆ ನಿರ್ದೇಶಕ ಶ್ರೀಪತಿ, ಇತ್ತೀಚಿನ ಮಳೆಯಿಂದಾಗಿ ಬಿಆರ್ಟಿ ಅರಣ್ಯದಲ್ಲಿ ಹಸಿರು ಮೇವು ಹೆಚ್ಚಾಗಿದೆ. ಇದರಿಂದಾಗಿ ಮಾನವ ವನ್ಯಜೀವಿ ಸಂಘರ್ಷ ಸಂಪೂರ್ಣ ಕಡಿಮೆಯಾಗಿದ್ದು ಸಫಾರಿಗೆ ಬರುವವರ ಸಂಖ್ಯೆ ಹೆಚ್ಚಿದೆ ಎಂದು ಹೇಳಿದರು. ಮಳೆ ಆಗಿದ್ದರಿಂದ ನಮ್ಮ ಕಾಡಲ್ಲಿ ಹುಲ್ಲು ಇದು ಬೇರೆ ವನ್ಯ ಪ್ರಾಣಿಗಳ ಆಹಾರ ಬೆಳೀಲಿಕ್ಕೆಲ್ಲ ಸಮೃದ್ಧ ಬೆಳೆ ಬರ್ತಾ ಇದೆ. ಇದರಿಂದ ಈ ಪ್ರಾಣಿಗಳು ಹೊರಗೆ ಬರೋದು ಈ ಸೀಸನ್ನಲ್ಲಿ ಆತಂಕ ಬಹಳಷ್ಟು ಮಟ್ಟಿಗೆ ನಿಂತಿದೆ. ಪ್ರವಾಸಿಗ ನಂದಕುಮಾರ್, ಬಂಡೀಪುರ ಸಫಾರಿ ಕೇಂದ್ರಕ್ಕೆ ಸ್ನೇಹಿತರೊಂದಿಗೆ ಭೇಟಿ ನೀಡಿದ್ದೆವು. ಸಫಾರಿ ವೇಳೆ ಜಿಂಕೆ, ಆನೆ ಹಾಗೂ ಕಾಡೆಮ್ಮೆಗಳ ದರ್ಶನವಾಗಿದ್ದು ಮನಸ್ಸಿಗೆ ಭಾರಿ ಮುದ ನೀಡಿತು ಎಂದು ತಿಳಿಸಿದರು. ಮಳೆಯಾಗಿದೆ, ಹಂಗಾಗಿ ಕಾಡು ತುಂಬಾ ಹಚ್ಚ ಹಸುರಿನಿಂದ ಕೂಡಿದೆ. ಉತ್ತಮವಾದಂತಹ ವಾತಾವರಣ ಇತ್ತು. ಮೊದಲು ನಮಗೆ ನೂರಾರು ಜಿಂಕೆಗಳು ಕಾಣಿಸ್ತು, ಆನಂತರ ಕಾಡೆಮ್ಮೆಗಳು, ಆನಂತರ ಆನೆಗಳಂತೂ ತುಂಬ ಆನೆಗಳ ಹಿಂಡು ಹೋಗ್ತಂಗೆ ಕಾಣಿಸ್ತಾನೆ ಇತ್ತು. ಹೆಚ್ಚು ಕಮ್ಮಿ ನಾವು ಒಂದು 20-25 ಆನೆಗಳನ್ನು ನೋಡಿದು, ಆನಂತರ ಕಾಡೆಮ್ಮೆ ನೋಡಿದು. ತುಂಬ ಅಚ್ಚುಕಟ್ಟಾಗಿ ತುಂಬ ಸುವ್ಯವಸ್ಥಿತವಾಗಿ ಕಾಡಂತೂ ಹಚ್ಚ ಹಸಿರಿಂದ ಕೂಡಿದೆ, ಮನಮೋಹಕವಾಗುತ್ತೆ. ನೋಡ್ತಾ ಇದ್ರೆ ಕಣ್ ತುಂಬಿಕೊಳ್ಳುತ್ತೆ ಕಾಡು. ಇನ್ನೋರ್ವ ಪ್ರವಾಸಿಗ ಯಶವಂತ್, ಕಾಡಿಗೆ ಒಳ್ಳೆಯ ಮಳೆಯಾದ್ದರಿಂದ ಪ್ರಕೃತಿ ತುಂಬಾ ಆಹ್ಲಾದಕರವಾಗಿದೆ. ಹಚ್ಚ ಹಸಿರಿನ ನಡುವೆ ವನ್ಯಪ್ರಾಣಿಗಳನ್ನು ಕಣ್ಣಾರೆ ನೋಡುವುದೇ ಒಂದು ಅದ್ಭುತ ಅನುಭವ ಎಂದರು. ಆನೆ ಆಗ್ಬೋದು, ಕಾಡೆಮ್ಮೆ ಆಗ್ಬೋದು, ಜಿಂಕೆಗಳ ಹಿಂಡೆ ನೋಡ್ದು ತುಂಬ ಖುಷಿಯಾಯಿತು. ಸಮೃದ್ಧವಾಗಿರೋದ್ರಿಂದ ಹೆಚ್ಚಿಗೆ ಜನ ಭೇಟಿ ನೀಡಿ ಪ್ರಾಣಿಗಳನ್ನು ಸೈಟ್ ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇತ್ತೀಚೆಗೆ ಈ ಬಂಡೀಪುರ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಹೆಚ್ಚಿಗೆ ಮಳೆ ಆಗಿರೋ ಕಾರಣ ಸಮೃದ್ಧವಾಗಿ ಹಸಿರು ತುಂಬಿರೋದ್ರಿಂದ ಏನು ಜಿಂಕೆಗಳ ಹಿಂಡು ಅವು ಮತ್ತು ಆನೆಗಳಿಗೆ ಒಳ್ಳೆಯ ಆಹಾರ ಪದಾರ್ಥಗಳು ಸಿಗ್ತಾ ಇದೆ. ಅವುಗಳ ಮೇಯುವಂಥದ್ದನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಒಟ್ಟಾರೆಯಾಗಿ ಬಂಡೀಪುರ ಸಂರಕ್ಷಿತ ಅರಣ್ಯ ಮಳೆಗಾಲದಲ್ಲೂ ವಸಂತದಂತೆ ಕಂಗೊಳಿಸುತ್ತಿದ್ದು ಪ್ರವಾಸಿಗರ ಮನಸ್ಸನ್ನು ಮುದಗೊಳಿಸುತ್ತಿದೆ.